ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳೇ, ಮಾನ್ಯ ಕಾನೂನು ಮಂತ್ರಿಗಳೇ, ಈ ಪ್ರೊಫೆಸರು ಈ ಭಗವಾನ್ ಇದಾರಲ್ಲ, ಅವ್ರು ಏನು ಮಾತಾಡ್ತಿದ್ದಾರೆ ನಿಮ್ಮ ಕಿವಿಯಲ್ಲಿ ಬೀಳ್ತಾ ಇದೆಯೇ ಇಲ್ಲ ಫಸ್ಟು ಅದು ನಮಗೆ ಉತ್ತರ ಕೊಡಿ. ಯಾಕಂದರೆ ಹಿಂದೂಗಳಂದ್ಬಿಟ್ರೆ ಒಂಥರ ಕಾಲಕ ಸಾಗಿಬಿಟ್ಟಿದ್ದಾರೆ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ. ಅದಕ್ಕಾಗಿ ಅವರ ಮಾತಾಡಿರ್ತಕ್ಕಂಥ ಆಡಿಯೋ ವಿಡಿಯೋಗಳನ್ನು ತರಿಸ್ಕೊಂಡು ಕಾನೂನು ಮಂತ್ರಿಗಳೇ, ಗೃಹ ಮಂತ್ರಿಗಳೇ ಹಾಗೂ ಡಿ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಆ ಪದಗಳನ್ನು ಬಯಸಿರ್ತಕ್ಕಂಥ ಪ್ರೊಫೆಸರ್ ಭಗವಾನ್ ಅವರ ವಿರುದ್ಧ ಸೂಕ್ತವಾಗಿ ಕಾನೂನು ಕ್ರಮ ತಾವು ತೆಗೆದುಕೊಳ್ಳೋದ್ರೆ ತಮ್ಮ ವಿರುದ್ಧನೇ ನಾವು ಹೋರಾಟ ಮಾಡಬೇಕಾಗುತ್ತೆ. ಎಚ್ಚರವಿರಲಿ. ಇದು ಮಾನ್ವಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಪದ್ಧತಿ ಪ್ರಕಾರ ಮಾಡಿಕೊಳ್ತಾ ಇದ್ದೀವಿ. ನಾವು ನಮ್ಮ ಪ್ರಚಾರಗಳನ್ನು ನಮ್ಮ ಪದ್ಧತಿಗಳನ್ನು ಮಾಡಿಕೊಳ್ಳೋದ್ರೆ ನೀವು ತಮಗೇನು ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ತಾವು ಸೂಕ್ಷ್ಮವಾಗಿ ಈ ಒಂದು ದೃಶ್ಯ ಮಾಧ್ಯಮಗಳನ್ನು ವೀಕ್ಷಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಒಂದು ವೇಳೆ ತೆಗೆದುಕೊಳ್ಳದೆ ಹೋದರೆ ಆ ಒಂದು ವಿಷಯಗಳೇ ಬೇರಾಗುತ್ತೆ. ಅದಕ್ಕೆಲ್ಲ ನೇರವಾಗಿ ಗೃಹ ಮಂತ್ರಾಲಯ ಕಾರಣವಾಗುತ್ತೆ. ಹಿಂದೂ ಪತಿ ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ಸರ್ಕಾರ ವಿಷಯ ಹಿಂದೂ ಧರ್ಮ, ಶ್ರೀರಾಮ ಹಾಗೂ ಹಿಂದೂ ದೇವತೆಗಳ ಕುರಿತು ಅವಹೇಳನಕಾರಿ, ಪ್ರಚೋದನಕಾರಿ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಹೇಳಿಕೆ ನೀಡಿರುವ ಪ್ರೊಫೆಸರ್ KS ಭಗವಾನ್ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಕುರಿತು ಮನವಿ. ಮಾನ್ಯರೇ, ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರುವ ಬಿ ಕೃಷ್ಣಪ್ಪ ಮೈತ್ರಿ ವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ದಿನಾಂಕ 9/6/2026 ಆಯೋಜಿಸಲಾದ ಡಾಕ್ಟರ್ ಬಿ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರೊಫೆಸರ್ KS ಭಗವಾನ್ ಅವರು ಸಾರ್ವಜನಿಕ ವೇದಿಕೆಯಲ್ಲಿ ಹಿಂದೂ ಧರ್ಮ, ಶ್ರೀರಾಮನ ಕುರಿತು ಅವಹೇಳನಕಾರಿ ಮತ್ತು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿರುವುದು ಮಾಧ್ಯಮಗಳ ಮೂಲಕ ತಿಳಿದು ಬಂದಿದೆ. ತಮ್ಮ ಭಾಷಣದಲ್ಲಿ ಅವರ ಪ್ರಭು ಶ್ರೀರಾಮರ ಕುರಿತು ಆಧಾರರಹಿತ ಆರೋಪಗಳನ್ನು ಮಾಡುವುದರ ಜೊತೆಗೆ ಹಿಂದೂ ಧರ್ಮದ ನಂಬಿಕೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ದೇವತೆಗಳ ಕುರಿತು ಅವಮಾನಕಾರಿಯಾಗಿ ಮಾತನಾಡಿರುವುದು ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದೆ. KS ಭಗವಾನ್ ತಮ್ಮ ಭಾಷಣದಲ್ಲಿ ಮನಸ್ಮೃತಿ ಹೇಳೋದು, ಎಲ್ಲ ಶೂದ್ರರು ಸುಳೆ ಮಕ್ಕಳು, ಹಿಂದೂ ದೇವರುಗಳ ನಿಮ್ಮನ್ನು ಕೊಲೆ ಮಾಡುವ ದೇವರುಗಳು, ನೀವು ಪೂಜೆ ಮಾಡುವ ಶ್ರೀರಾಮ ತಂದೆಗೆ ಹುಟ್ಟಿಲ್ಲ, ಶ್ರೀರಾಮನ ತಂದೆ ದಶರಥನು ಪುತ್ರ ಕಾಮೇಷ್ಟಿ ಪೂಜೆ ಮಾಡುತ್ತಾನೆ, ಆ ಪೂಜೆಯಲ್ಲಿ ರಾಣಿಯರು ಪುರೋಹಿತರು ಜೊತೆಗೆ ರಾತ್ರಿ ಮಲಗಬೇಕು, ಶ್ರೀರಾಮ ಪುರೋಹಿತರಿಗೆ ಹುಟ್ಟಿದವ, ಶ್ರೀರಾಮ ತಂದೆಗೆ ಹುಟ್ಟಿದ ಮಗ ಅಲ್ಲ ಎಂದ ಅಶ್ಲೀಲವಾಗಿ ಶ್ರೀರಾಮನ ಬಗ್ಗೆ ಹೇಳಿಕೆ ನೀಡಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿದ್ದಾನೆ. ಇಂತಹ ಹೇಳಿಕೆಗಳು ಸಮಾಜದ ಉದ್ವಿಗ್ನತೆ ಉಂಟು ಮಾಡುವ ಹಾಗೂ ವಿವಿಧ ಸಮುದಾಯಗಳ ನಡುವೆ ವೈಮನಸ್ಸು ಬೆಳೆಸುವ ಸಾಧ್ಯತೆಯನ್ನು ಹೊಂದಿವೆ. ಗಮನಾರ್ಹ ವಿಷಯವೆಂದರೆ KS ಭಗವಾನ್ ಅವರು ಈ ಹಿಂದೆ ಕೂಡ ಪ್ರಭು ಶ್ರೀಕೃಷ್ಣ ಭಗವದ್ಗೀತೆ ಹಿಂದೂ ಜನಜಾಗೃತಿ ಸಮಿತಿ ಮಾನ್ವಿ ವತಿಯಿಂದ ನಮ್ಮ ತಹಸೀಲ್ ಕಚೇರಿಯಲ್ಲಿ ಪ್ರೊಫೆಸರ್ KS ಭಗವಾನ್ ಅವರು ಹೇಳಿರುವಂತಹ ಅವಹೇಳನಕಾರಿ ಭಾಷಣದ ಬಗ್ಗೆ, ಅದೇ ರೀತಿ ಪುತ್ರಕಾಮೇಷ್ಟಿ ಯಾಗದ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ, ಪ್ರಭು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಒಂದು ಜನರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತಹ KS ಭಗವಾನ್ ಅವರು ಇದೊಂದೇ ಸಾರಿ ಅಲ್ಲ, ಪ್ರತಿ ಸಾರಿಯೂ ಕೂಡ ಅವರು ಹಿಂದೂ ಧರ್ಮದ ವಿರುದ್ಧವಾಗಿ ಇದೇ ರೀತಿ ಮಾತಾಡ್ಕೊಂಡು ಬಂದಿರ್ತಾರೆ. ಅವರ ವಿಡಿಯೋವನ್ನು ವೀಕ್ಷಿಸಿ ಕಾನೂನು ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಹಿಂದೂ ಜನಜಾಗೃತಿ ಸಮಿತಿ ಮಾನ್ವಿ ವತಿಯಿಂದ ಇಂದು ತಹಸೀಲ್ ಕಾರ್ಯಾಲಯದಲ್ಲಿ ಬಂದು ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಕೊಡಲಾಯಿತು. ಇದು ಪದೇ ಇದೇ ರಿಪೀಟ್ ಆಗ್ತಾ ಇರೋದರಿಂದ ಇದರ ಬಗ್ಗೆ ಅತ್ಯಂತ ಅತ್ಯಗತ್ಯವಾಗಿ ಕ್ರಮವನ್ನು ಅವರ ವಿರುದ್ಧ ಕ್ರಮ ತೆಗೆದುಕೊಂಡು ಅವರ ಬಗ್ಗೆ ಈ ರೀತಿ ಪದೇ ಇನ್ನೊಂದು ಸಾರಿ ಕಾರ್ಯಕ್ರಮ ಒಂದು ಅವಹೇಳನಕಾರಿ ಮಾತು ಆಗದೇ ಇರುವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.